ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ತಿಳಿಸುತ್ತೇನೆ. ಪ್ರತಿದಿನವೂ ಕೂಡ ಈ ರೀತಿಯಾಗಿ ನಿಮ್ಮ ಕುಟುಂಬಕ್ಕೆ ದೇವರ ವಾಕ್ಯವನ್ನು ತರುವುದಕ್ಕೆ ಕರ್ತನಾದ ದೇವರು ಕೊಟ್ಟಂತಹ ಈ ಒಳ್ಳೆಯ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಸತ್ಯವೇದವು ನಮ್ಮೆಲ್ಲರಿಗೂ ಕೂಡ ಪ್ರಯೋಜನವಾಗಿದೆ ಎಂಬುದಾಗಿ ಪೌಲನು ತಿಮೋಥಿಯನಿಗೆ ಬರೆಯುತ್ತಾನೆ. ದೇವರ ವಾಕ್ಯವನ್ನು ಓದುವುದರಿಂದ, ದೇವರ ವಾಕ್ಯವನ್ನು ಕೇಳುವುದರಿಂದ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಒಬ್ಬ ವ್ಯಕ್ತಿ ಯಾವಾಗಲೂ ಕೂಡ ಪ್ರಯೋಜನಕರವಾದ ಪರಿಸ್ಥಿತಿಯಲ್ಲಿರುತ್ತಾನೆ. ಆದರೆ ಯಾವುದೇ ವಿಧಾನದಲ್ಲೂ ಕೂಡ ನಷ್ಟ ಹೋಗುವುದಿಲ್ಲ. ವೈಯಕ್ತಿಕವಾಗಿ ನಾನು ಅನುಭವಿಸಿದಂತಹ ಸತ್ಯ ಅದು. ಕರ್ತನನ್ನು ನೀನು ತಿಳಿದುಕೊಳ್ಳಬೇಕಂದ್ರೆ, ದೇವರ ಚಿತ್ತವನ್ನು ನೀನು ತಿಳಿದುಕೊಳ್ಳಬೇಕು ಅಂದರೆ ದೇವರ ವಾಕ್ಯವನ್ನು ಹೆಚ್ಚಾಗಿ ಧ್ಯಾನಿಸಬೇಕು. ವಾಕ್ಯ ಪ್ರಕಾರವಾಗಿ ಜೀವಿಸುವುದಕ್ಕೆ ನಾವೆಲ್ಲರೂ ಕೂಡ ಇಷ್ಟಪಡಬೇಕು. ಆಗ ದೇವರು ನಮ್ಮನ್ನು ಎಲ್ಲಾ ವಿಧಾನದಲ್ಲೂ ಆಶೀರ್ವದಿಸುತ್ತಾರೆ. ವಾಕ್ಯವು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತದೆ. ಈ ಲೋಕ ಸಂಬಂಧವಾದ ದುಷ್ಟತನದಿಂದ ದೇವರ ವಾಕ್ಯವು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತದೆ. ಆದ್ದರಿಂದ ದೇವರ ವಾಕ್ಯವನ್ನು ನಾವು ಘನಪಡಿಸಬೇಕು. ಪ್ರತಿದಿನವೂ ಕೂಡ ದೇವರ ವಾಗ್ದಾನ ಸಂದೇಶವನ್ನು ಕೇಳುವುದರ ಮೂಲಕ ನೀವೆಲ್ಲರೂ ಕೂಡ ಆತ್ಮದಲ್ಲಿ ಬಲ ಹೊಂದುತ್ತಾ ಇದ್ದೀರಾ. ಅದಕ್ಕೋಸ್ಕರವಾಗಿಯೂ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಈ ದಿನದ ವಾಗ್ದಾನವನ್ನು ಓದೋಣವಾ? 145ನೇ ಕೀರ್ತನೆ 3ನೇ ವಾಕ್ಯವನ್ನು ಓದೋಣ. Psalm 145 and verse 3. ಯೆಹೋವನು ಮಹೋನ್ನತನು, ಮಹಾಸ್ತುತಿ ಪಾತ್ರನು ಆಗಿದ್ದಾನೆ. ಆತನ ಮಹತ್ತು ಅಪಾರವಾದದ್ದು. ಗ್ರೇಟ್ ಈಸ್ ದ ಲಾರ್ಡ್ and greatly to be praised, and his greatness is unsearchable. ದಾವೀದನು ಕೀರ್ತನೆಯನ್ನು ಬರೆಯುತ್ತಾರೆ. ಕೀರ್ತನೆಗಳ ಪುಸ್ತಕ ನಮ್ಮೆಲ್ಲರಿಗೆ ಯಾಕೆ ಅಷ್ಟು ಇಷ್ಟವಾಗುತ್ತದೆ ಎಂದರೆ ಅದು ನಮ್ಮ ವೈಯಕ್ತಿಕವಾದ ಅನುಭವಕ್ಕೆ ಕನೆಕ್ಟ್ ಆಗುವಂಥದ್ದಾಗಿದೆ. ದಾವೀದನಾಗಿರಬಹುದು ಅಥವಾ ಯಾವುದೇ ಭಕ್ತನಾಗಿರಬಹುದು, ವಾಕ್ಯದಲ್ಲಿ ಬರೆದಂಥವರೆಲ್ಲರೂ ಕೂಡ ನಮ್ಮಂತಹ ಅನುಭವದಲ್ಲಿ ಅವರು ಕೂಡ ಹೋದರು. ಇನ್ಫ್ಯಾಕ್ಟ್ ಅವರು ಹಾದು ಹೋದಂಥ ಅನುಭವದಲ್ಲಿ ನಾವು ಹೋಗುತ್ತಿದ್ದೇವೆ. ಶ್ರಮೆಗಳು, ಕಷ್ಟಗಳು, ಇಕ್ಕಟ್ಟುಗಳು, ಸವಾಲುಗಳು, ಅಸಮಾನತೆ, ಈ ರೀತಿಯಾದಂಥದ್ದನ್ನು ಅವರು ಕೂಡ ಎದುರಿಸಿದಂಥವರೇ. ಆದರೆ ಅವರು ಯಾಕೆ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಧೈರ್ಯವಾಗಿ ಇದ್ದರು? ಯಾಕೆ ಅಂತಹ ಸಮಯದಲ್ಲೂ ಕೂಡ ದೇವರಿಗೆ ಮಹಿಮೆಯನ್ನು ತಂದರು ಅಂದರೆ ಅವರು ಪರಿಸ್ಥಿತಿಗಳ ಮೇಲೆ ತಮ್ಮ ದೃಷ್ಟಿಯನ್ನು ಇಡುವುದಕ್ಕಿಂತಲೂ ಹೆಚ್ಚಾಗಿ ಪರಿಸ್ಥಿತಿಯನ್ನು ಅನುಕೂಲವಾಗಿ ಮಾಡುವಂತಹ ದೇವರ ಮೇಲೆ ಅವರೆಲ್ಲರೂ ಕೂಡ ದೃಷ್ಟಿ ಇಟ್ಟರು. ಪ್ರಪಂಚದಲ್ಲಿ ಎಲ್ಲರಿಗೂ ಸವಾಲಿರಬಹುದು, ಆದರೆ ಎಷ್ಟು ಜನ ಆ ಸವಾಲುಗಳ ಮಧ್ಯದಲ್ಲಿ ದೇವರನ್ನು ನೋಡುತ್ತಾ ಇದ್ದಾರೆ, ಕರ್ತನ ಕಡೆಗೆ ನೋಡುವವರಾಗಿದ್ದಾರೆ. ಗ್ರೇಟ್ ಈಸ್ ದ ಲಾರ್ಡ್. ದೇವರು ಮಹೋನ್ನತನು. ಮಹೋನ್ನತನೆಂಬುದಾಗಿ ಬರೆಯಲ್ಪಟ್ಟಿರುವಂತಹ ಕನ್ನಡ ಪದಕ್ಕೆ ಅಥವಾ ಉನ್ನತನು ಎಂಬುದಾಗಿ ಬರೆಯಲ್ಪಟ್ಟಂತಹ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ಗಾಗೋಲ್ ಎನ್ನುವಂತಹ ಪದವನ್ನು ಉಪಯೋಗಿಸಿದ್ದಾರೆ. ಗಾಗೋಲ್ ಅಂದರೆ ಮೈಟಿ ಅಥವಾ ಹೈ ಎಂಬುದಾಗಿ ಅರ್ಥ. ದೇವರು ಉನ್ನತನಾಗಿರುವುದರಿಂದ ಆತನು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಉನ್ನತವಾಗಿರುತ್ತದೆ. ಪ್ರೈಸ್ ದ ಲಾರ್ಡ್. ಆತನು ಉನ್ನತನಾಗಿರುವುದರಿಂದಲೇ ಆತನ ಪ್ರೀತಿ ಉನ್ನತವಾಗಿರುತ್ತದೆ. ಆತನು ಮಾಡುವಂತಹ ಕಾರ್ಯ ಉನ್ನತವಾಗಿರುತ್ತದೆ. ಕೀರ್ತನಾಗಾರನು ಅದೇ ವಿಷಯವನ್ನು ಇಲ್ಲಿ ಮೆನ್ಷನ್ ಮಾಡುತ್ತಾನೆ. ದೇವರೇ, ನೀವು ಮಹೋನ್ನತನು. ಈ ದಿನ ಬಹುಶಃ ನೀನು ದೇವರಿಂದ ಒಂದು ಅದ್ಭುತವನ್ನು ಆಶಿಸುತ್ತಾ ಇದ್ದೀಯಾ? ಕರ್ತನು ನಿನ್ನ ಜೀವಿತದಲ್ಲಿ ಆಗುತ್ತಿರುವಂತಹ ಪ್ರತಿಕೂಲವಾದ ವಾತಾವರಣದಲ್ಲಿ ದೇವರು ಇಂಟರ್ಫಿಯರ್ ಆಗಬೇಕೆಂದು ಆಶಿಸುತ್ತಾ ಇದ್ದೀಯಾ? ಖಚಿತವಾಗಿ ನೀನು ಮಾಡುವ ಪ್ರಾರ್ಥನೆ ದೇವರು ಕೇಳುತ್ತಿದ್ದಾರೆ. ನಿನಗೆ ಒಳಿತು ಮಾಡುವುದಕ್ಕೆ ದೇವರು ಯಾವಾಗಲೂ ಸಿದ್ಧರಾಗಿದ್ದಾರೆ. ನಿನ್ನ ಜೀವಿತದಲ್ಲಿ ನೀನು ಎದುರಿಸುತ್ತಿರುವಂತಹ ಕೇಡನ್ನು, ಆ ನಿಂದೆಯನ್ನು, ಆ ಅವಮಾನವನ್ನು ತೊಲಗಿಸಿ ನಿನಗೆ ಸಂತೋಷವಾದ ವಸ್ತ್ರವನ್ನು ಧರಿಸುವಂತೆ ಮಾಡಬೇಕೆಂದು ದೇವರು ಕೋರುತ್ತಿದ್ದಾರೆ. ಎಷ್ಟೋ ಜನರ ಜೀವಿತದಲ್ಲಿ ದೇವರು ಉನ್ನತ ಕಾರ್ಯವನ್ನು, ಆಶ್ಚರ್ಯ ಕಾರ್ಯವನ್ನು ಮಾಡಿದ್ದಾರೆ. ಹೊಸ ಒಡಂಬಡಿಕೆಯನ್ನು ನಾವು ಪರಿಶೀಲಿಸಿ ನೋಡುವುದಾದರೆ ಅಪೊಸ್ತಲನಾದ ಪೇತ್ರನನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾರೆ. ಸುವಾರ್ತೆಯು ವ್ಯಾಪ್ತಿ ಹೊಂದಬಾರದೆಂಬುದಕ್ಕಾಗಿ, ದೇವರ ಮಹಿಮೆಯು ವ್ಯಾಪ್ತಿ ಹೊಂದಬಾರದೆಂಬುದಕ್ಕಾಗಿ ದೇವರ ಸೇವಕರನ್ನು ಹಿಂಸೆ ಪಡಿಸುತ್ತಾ ಇದ್ದಂತಹ ಕಾಲ ಅದು. ಪ್ರಿಯರೇ, ಯಾವಾಗ ಪೇತ್ರನು ಸೆರೆಮನೆಗೆ ಹಾಕಲ್ಪಟ್ಟನೋ 4 ಚತುರ್ ಸೈನಿಕರ ಮಧ್ಯದಲ್ಲಿ ಪೇತ್ರನು ಬಂಧಿಸಲ್ಪಟ್ಟಿದ್ದಾನೆ. ಅಂದರೆ 16 ಸೈನಿಕರು ಆತನ ಸುತ್ತಲೂ ಇದ್ದಾರೆ ಪೇತ್ರನನ್ನು ಕಾಯುವುದಕ್ಕಾಗಿ. ಸೆರೆಮನೆಯೊಳಗೆ ಬೀಗವನ್ನು ಹಾಕಿದ್ದಾರೆ, ಅವನಿಗೆ ಸರಪಣಿಗಳನ್ನು ತೊಡಿಸಿದ್ದಾರೆ. ಅಂತಹ ಸ್ಥಿತಿಯಲ್ಲಿ ಪೇತ್ರನಿಗೋಸ್ಕರವಾಗಿ ಸಭೆಯು ಪ್ರಾರ್ಥನೆ ಮಾಡುವುದಕ್ಕೆ ಆರಂಭಿಸಿತು. ಇನ್ನು ಮುಗಿದು ಹೋಯಿತು ಬಿಡ್ರಿ, ಪೇತ್ರನನ್ನು ಹಿಡಿದಿದ್ದಾರೆ, ಅವನ ಕತೆ ಮುಗಿಯಿತು, ಅವನ ಸಮಯ ಮುಗಿದು ಹೋಯಿತು, ಅವನ ಕುರಿತಾಗಿ ಯಾಕೆ ಯೋಚನೆ ಮಾಡುತ್ತೀರಿ ಎಂಬುದಾಗಿ ಸಭೆ ಅಂದುಕೊಳ್ಳಲಿಲ್ಲ. ಅತ್ಯಾಸಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದರು. ಕಡೆಯ ಕ್ಷಣದ ತನಕ ದೇವರನ್ನು ಬೇಡಿಕೊಳ್ಳುವಂಥದ್ದೇ ಅವರು ಒಂದು ಗುರಿಯಾಗಿ ಇಟ್ಟುಕೊಂಡಿದ್ದರು. ಆದ್ದರಿಂದಲೇ ಸಭೆಯವರೆಲ್ಲರೂ ಕೂಡ ಸೇರಿ ಪ್ರಾರ್ಥಿಸುವಾಗ ದೇವರು ಉನ್ನತವಾದ ಕಾರ್ಯವನ್ನು ಮಾಡಿದರು. ಅದೇನೆಂದರೆ ಪೇತ್ರನನ್ನು ಸೆರೆಮನೆಯಿಂದ ಆತನು ಬಿಡಿಸಿದನು.
16 ಮಂದಿ ಸೈನಿಕರ ಮಧ್ಯದಿಂದ ದೇವರು ಅವರನ್ನು ಸುಲಭವಾಗಿ ಆಚೆ ಕರೆದುಕೊಂಡು ಬಂದರು ಅಂದರೆ ದೇವರ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸೆರೆಮನೆಯ ಬಾಗಿಲುಗಳು ಅವು ತನ್ನಷ್ಟಕ್ಕೆ ತಾನೇ ತೆರೆದವು. ದೇವರ ದೂತನು ಪೇತ್ರನನ್ನು ಆಚೆ ಕರೆತಂದು ಸಭೆಯವರು ಎಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೋ ಅಲ್ಲಿ ಪೇತ್ರನು ಕೂಡ ಹೋಗುವಂತೆ ಆ ದೇವದೂತರು ಸಹಾಯ ಮಾಡಿದರು. ಪ್ರಿಯರೇ, ಈ ಮಾತನ್ನು ಯಾಕೆ ಹೇಳುತ್ತಿದ್ದೇನೆ ಗೊತ್ತಾ? ಒಂದು ವೇಳೆ ನೀನು ಕೂಡ ಅಂತಹ ಪರಿಸ್ಥಿತಿಯಲ್ಲಿದ್ದೀಯೇನೋ, ಅನೇಕರು ನಿನ್ನ ಸುತ್ತಲೂ ಸೇರಿ ನಿನ್ನ ನಾಶನವನ್ನು ಕೋರುತ್ತಾ ಇರುವಂತವರು, ನಿನ್ನ ನಾಶನ ನೋಡಬೇಕೆಂದು ಕೋರುತ್ತಾ ಇರುವವರು, ನಿನ್ನನ್ನು ಇಕ್ಕಟ್ಟಿಗೆ ತಳ್ಳುತ್ತೇವೆ, ಯಾರು ನಿನ್ನನ್ನು ಕಾಪಾಡುತ್ತಾರೋ ನೋಡುತ್ತೇವೆ, ನಿನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಒಡ ಹುಟ್ಟಿದವರಿಲ್ಲ, ನಿನ್ನನ್ನು ಯಾರು ಕಾಪಾಡುತ್ತಾರೆ ಬಹುಶಃ ನೋಡುತ್ತೇವೆ ಎಂಬುದಾಗಿ ಸವಾಲು ಮಾಡುತ್ತಿದ್ದಾರೇನೋ. ನೀನು ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿದ್ದೀಯ, ಯಾರ ಬಳಿ ಹೇಳಿಕೊಳ್ಳುತ್ತೀಯೋ ಹೇಳಿಕೋ, ನಾವು ಮಾತ್ರ ನಿನಗೆ ಮಾಡಬೇಕಾದ ಕೇಡನ್ನು ಮಾಡುತ್ತೇವೆ ಎಂಬುದಾಗಿ ಬಹುಶಃ ಈ ದಿನ ನಿನಗೆ ಸವಾಲು ಮಾಡುವಂತರು ಇರಬಹುದೇನೋ. ಯೌವನ ಕಾಲಕ್ಕೆ ನೀವು ಬಂದ ನಂತರ ಯಾವುದೋ ಒಂದು ಕಾರಣದ ನಿಮಿತ್ತ ಲೋಕ ನಿನ್ನನ್ನು ನಿಂದಿಸುತ್ತಾ ಇದೆಯೇನೋ, ಈ ಸಮಸ್ಯೆಯಿಂದ ನೀನು ಹೇಗೆ ಆಚೆ ಬರುತ್ತೀಯೋ, ಈ ಬ್ಲಾಕ್ ಮೇಲಿಂದ ನೀನು ಹೇಗೆ ಆಚೆ ಬರುತ್ತೀಯೋ, ನನ್ನ ಕೈಯಿಂದ ನೀನು ಹೇಗೆ ಬಿಡುಗಡೆ ಹೊಂದುತ್ತೀಯೋ ನೋಡುತ್ತೇನೆ ಎಂಬುದಾಗಿ ಬಹುಶಃ ಯಾರೋ ನಿನ್ನ ಜೀವಿತದಲ್ಲಿ ಸವಾಲು ಮಾಡುತ್ತಿರಬಹುದು. ದೇವರ ಮಕ್ಕಳೇ, ಧೈರ್ಯ ಹೊಂದಿರಿ, ನಿನ್ನ ದೇವರು ಉನ್ನತನು, ಆತನು ಮಹೋನ್ನತನಾಗಿದ್ದಾನೆ. ಈಸ್ ದ ಮೈಟಿ ಒನ್, ಆತನು ಬಲಿಷ್ಠನಾದ ದೇವರು. ಅಂತಹ ದೇವರು ಅಧಿಕವಾದ ಸ್ತೋತ್ರವನ್ನು ಹೊಂದುವುದಕ್ಕೆ ಅರ್ಹನೆಂಬುದಾಗಿ ಬೈಬಲ್ ಹೇಳುತ್ತದೆ. ಗ್ರೇಟ್ಲಿ ಟು ಬಿ ಪ್ರೈಸ್ಡ್. ಯಾಕೆ ದೇವರು ಅಧಿಕವಾದ ಸ್ತೋತ್ರವನ್ನು ಹೊಂದುವಂತಹ ದೇವರು ಅಂದರೆ ಆತನು ಅಧಿಕವಾದ ಒಳಿತುಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮಗೋಸ್ಕರ ಶಿಲುಬೆಯಲ್ಲಿ ಮರಣಿಸುವಂತದ್ದೇ ನಮ್ಮ ಜೀವಿತದಲ್ಲಿ ಆತನು ಮಾಡಿದ ಉನ್ನತವಾದ ಮೇಲು. ಯಾರೊಬ್ಬರೂ ಕೂಡ ಆ ಸ್ಥಾನವನ್ನು ತೆಗೆದುಕೊಳ್ಳಲಿಲ್ಲ. ನಿನಗೋಸ್ಕರವಾಗಿ ಬೇರೆ ಯಾರೇ ಪ್ರಾಣ ಅರ್ಪಿಸಿದರೂ ಕೂಡ ನಿನಗೆ ಮೋಕ್ಷ ಇಲ್ಲ, ಪರಲೋಕ ರಾಜ್ಯ ಇಲ್ಲ. ಯೇಸು ಕ್ರಿಸ್ತನ ಪ್ರಾಣ ತ್ಯಾಗದ ಮೂಲಕವಾಗಿಯೇ ಲೋಕಕ್ಕೆ ರಕ್ಷಣೆ ಇದೆ. ಯಾಕಂದ್ರೆ ಆತನು ದೇವರಾಗಿರುವುದರಿಂದ, ಆತನ ರಕ್ತವು ಪರಿಶುದ್ಧವಾದ ರಕ್ತ. ಆದ್ದರಿಂದ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಸುರಿಸಿದಂತಹ ಅಮೂಲ್ಯವಾದ ರಕ್ತವು ನಿನ್ನ ನನ್ನ ಅಪರಾಧಗಳನ್ನು, ಪಾಪಗಳನ್ನು ತೊಳೆಯುವಂತಹ ಏಕೈಕ ಸಾಧನವಾಗಿದೆ. ಶಕ್ತಿಯುಳ್ಳ ರಕ್ತ ಯೇಸುವಿನ ರಕ್ತ. ಆತನು ಮಾಡಿದಂತಹ ಮೇಲುಗಳು ಉನ್ನತವಾದದ್ದು. ಆದ್ದರಿಂದಲೇ ಆತನು ಅಧಿಕವಾದ ಸ್ತೋತ್ರಕ್ಕೆ ಅರ್ಹನಾಗಿದ್ದಾನೆ. ಈ ದಿನ ನೀನು ಎಷ್ಟು ಹೆಚ್ಚಾಗಿ ದೇವರನ್ನು ಸ್ತುತಿಸುತ್ತೀಯೋ, ಎಷ್ಟು ಹೆಚ್ಚಾಗಿ ನಿನ್ನ ಮನಸ್ಸನ್ನು ತೆರೆದು, ನಿನ್ನ ಹೃದಯವನ್ನು ತೆರೆದು ದೇವರನ್ನು ಆರಾಧಿಸುತ್ತೀಯೋ, ಅಷ್ಟು ಹೆಚ್ಚಾಗಿ ದೇವರ ಮಹತ್ವವನ್ನು ಕಾಣುತ್ತೀಯ. ವರ್ಷಿಪ್ draws you closer to God. ದೇವರನ್ನು ಆರಾಧಿಸುವಂಥದ್ದು, ದೇವರನ್ನು ನೀನು ಸ್ತುತಿಸುವಂತಹ ವಿಧಾನವೇ, ಆತನನ್ನು ಆರಾಧಿಸುವಂತಹ ವಿಧಾನವೇ ಮಹೋನ್ನತವಾದ ಆಧ್ಯಾತ್ಮಿಕವಾದ ಜೀವಿತವನ್ನು ನೀನು ಅನುಭವಿಸುತ್ತೀಯ. ಪ್ರತಿ ಚಿಕ್ಕ ವಿಷಯಕ್ಕೂ ಕೂಡ ಕುಗ್ಗಿ ಹೋಗಬೇಡಿ. ಪ್ರತಿ ಚಿಕ್ಕ ವಿಷಯಕ್ಕೂ ಕೂಡ ಕಂಪ್ಲೇಂಟ್ ಮಾಡಬೇಡಿ. ಪ್ರತಿ ಚಿಕ್ಕ ವಿಷಯಕ್ಕೂ ವಿಷಾದ ಪಡಬೇಡಿ. ದೇವರನ್ನು ಸ್ತುತಿಸಿರಿ. ದೇವರೇ, ನೀವು ನನಗೆ ಕೊಟ್ಟಂತ ರಕ್ಷಣೆಗಾಗಿ ಸ್ತೋತ್ರ ಅಪ್ಪ, ವಿಶ್ವಾಸಕ್ಕಾಗಿ ಸ್ತೋತ್ರ, ನೀವು ನಮ್ಮನ್ನು ಮಕ್ಕಳಾಗಿ ಮಾರ್ಪಡಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ, ನಿತ್ಯ ರಾಜ್ಯವನ್ನು ನಮಗೋಸ್ಕರ ಕಾಣಿಕೆಯಾಗಿ ನೀವು ಸಿದ್ಧಪಡಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಂಬಿಕೆಯ ಕಣ್ಣುಗಳಿಂದ ಆತನನ್ನು ದೃಷ್ಟಿಸು. ಆತನು ಅಧಿಕವಾದ ಸ್ತೋತ್ರಕ್ಕೆ ಅರ್ಹನು. ಯಾಕೆ ಅಂದರೆ ಆತನು ನಿನ್ನ ಜೀವಿತದಲ್ಲಿ ಅಧಿಕವಾದ ಮೇಲುಗಳನ್ನು ಮಾಡಿದ್ದಾನೆ. ಆದ್ದರಿಂದ ಅಧಿಕವಾದ ಕೃಪೆಯನ್ನು ಆತನು ಸುರಿಸಿದ್ದಾನೆ. ಆದ್ದರಿಂದ ಅಧಿಕವಾದ ಜಯವನ್ನು ಆತನು ಕೊಡುತ್ತಾನೆ. ಆದ್ದರಿಂದಲೇ ಅಪೊಸ್ತಲನಾದ ಪೌಲನು ಅದನ್ನೇ ಹೇಳುತ್ತಾನೆ, ನಮ್ಮನ್ನು ಪ್ರೀತಿಸುವವರ ಮೂಲಕವಾಗಿ ನಾವು ಎಲ್ಲಾ ವಿಷಯದಲ್ಲೂ ಅಧಿಕವಾದ ಜಯವನ್ನು ಹೊಂದಿದ್ದೇವೆ ಎಂಬುದಾಗಿ ಹೇಳುತ್ತಾರೆ. ವಿ ಆರ್ ಮೋರ್ ದೆನ್ ಕಾನ್ಕರರ್ಸ್ ಇನ್ ಗಾಡ್ ಹೂ ಲವ್ಸ್ ಅಸ್. ಕರ್ತನು ನಮ್ಮನ್ನು ಪ್ರೀತಿಸುವಂತ ದೇವರು. ಆದ್ದರಿಂದ ಆತನಲ್ಲಿ ನಾವು ಅತ್ಯಧಿಕವಾದ ಜಯವನ್ನು ಹೊಂದಿದ್ದೇವೆ. ಪ್ರಿಯರೇ, ಧೈರ್ಯವಾಗಿರಿ. ಸವಾಲುಗಳನ್ನು, ಅನಾರೋಗ್ಯವನ್ನು ನೋಡಿ ಕುಗ್ಗಿ ಹೋಗಬೇಡಿ. ಸಾಲದ ಸಮಸ್ಯೆಯನ್ನು ನೋಡಿ ಕುಗ್ಗಿ ಹೋಗಬೇಡಿ. ದೇವರನ್ನು ದೃಷ್ಟಿಸಿರಿ. ಆತನು ಅಸಾಧ್ಯಗಳನ್ನು ಸಾಧ್ಯಪಡಿಸುವಂತಹ ದೇವರು, ಮಹೋನ್ನತನಾದ ದೇವರು. ಆತನು ಮಹಾಸ್ತುತಿಗೆ ಪಾತ್ರನಾಗಿದ್ದಾನೆಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರಾರ್ಥನೆ ಮಾಡೋಣವಾ? ಕಣ್ಣು ಮುಚ್ಚಿರಿ, ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆ, ನೀವು ಮಹೋನ್ನತನು, ಸ್ತುತಿಗೆ ಪಾತ್ರನು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಸೆರೆಯಲ್ಲಿ ಬಂಧಿಸಲ್ಪಟ್ಟಂತ ಪೇತ್ರನನ್ನು ಬಿಡುಗಡೆ ಮಾಡಿದಂತ ಮಹೋನ್ನತನು ನೀವಪ್ಪ, ಉನ್ನತನು ದೇವರೇ. ಅಯ್ಯ, ನಿಮ್ಮ ಶ್ರೇಷ್ಠತೆಯನ್ನು ಗ್ರಹಿಸುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಮ್ಮ ಊಹೆಗಿಂತಲೂ, ನಮ್ಮ ಆಲೋಚನೆಗಿಂತಲೂ ಕೂಡ ನೀವು ಕಾರ್ಯ ಮಾಡುವಂತಹ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಅಂತಹ ಪರಿಸ್ಥಿತಿಯಲ್ಲಿದ್ದಾರೋ, ನಿಮ್ಮ ಶ್ರೇಷ್ಠತೆಯನ್ನು ಅವರ ಜೀವಿತದಲ್ಲಿ ರುಜುಪಡಿಸಬೇಕೆಂದು ಕೋರುತ್ತೇನೆ. ನಿಮ್ಮ ಮಹಿಮೆಯಿಂದ ಅವರನ್ನು ತುಂಬಿಸಿರಿ, ಅದ್ಭುತ ಮಾಡಿರಿ. ಈ ವಾಗ್ದಾನ ಸಂದೇಶದ ಮೂಲಕ ನಮ್ಮ ಪ್ರಿಯರೆಲ್ಲರನ್ನು ಕೂಡ ಸ್ಥಿರಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. God bless you, dear friends. Have a wonderful day.